ಇದಾದ ನಂತರ ಒಂದು ದಿನ ಥಾಮಸ್ ಎಲ್ಲೂ ಕಾಣದಂತೆ ಕಣ್ಮರೆಯಾದರು. ಕೊನೆಗೆ ಅವರ ತಾಯಿ ಅವರನ್ನು ಹುಡುಕಿದಾಗ ಥಾಮಸ್ ಮೊಟ್ಟೆಗಳನ್ನು ಹರಡಿ ಅವುಗಳ ಮೇಲೆ ಕುಳಿತಿದ್ದುದು ಕಂಡುಬಂದಿತು. ಹಕ್ಕಿಗಳು ಹಾರಲೆಂದು ಹುಳುಗಳನ್ನು ತಿನ್ನುತ್ತವೆಂದು ಆಲೋಚಿಸುತ್ತಿದ್ದ ಅವರು ಒಂದು ದಿನ ಹುಳುಗಳ ರಸ ತಯಾರಿಸಿದರು. ನಂತರ ಅವರು ಅದನ್ನು ಮನೆಯ ಸೇವಕಿಗೆ ಕುಡಿಯಲು ಕೊಟ್ಟರು. ಉಪಕರಣಗಳು ಹೇಗೆ ಕೆಲಸ ನಿರ್ವಹಿಸುತ್ತವೆ ಎಂಬುದನ್ನು ನೋಡಲು ಎಡಿಸನ್ ಅವುಗಳ ಭಾಗಗಳನ್ನು ಬೇರ್ಪಡಿಸುತ್ತಿದ್ದರು. ಅವರು ತಾವೊಬ್ಬ ಅನ್ವೇಷಕರಾಗಬೇಕೆಂದು ನಿರ್ಧರಿಸಿದರು. ಎಡಿಸನ್ರ ತಾಯಿ ಅವರಿಗೆ ಪ್ರಯೋಗಗಳನ್ನು ಮಾಡಲು ಅನುಮತಿ ನೀಡಿದರು. ಅವರು ತಮ್ಮ ಮೊದಲ ರಸಾಯನ ವಿಜ್ಞಾನದ ಪ್ರಯೋಗಾಲಯವನ್ನು ಮನೆಯ ನೆಲಮಾಳಿಗೆಯಲ್ಲೇ ಕೇವಲ 10 ವರ್ಷದವರಿದ್ದಾಗಲೇ ಸ್ಥಾಪಿಸಿದರು. ಇದು ಎಡಿಸನ್ರ ತಂದೆಯವರಿಗೆ ಆತಂಕವನ್ನು ತಂದಿತು. ಇಲ್ಲಿಯವರೆಗೂ ಅವರು ಬಾಲ್ಯದಲ್ಲಿ ಕಳೆದ ಜೀವನದ ಬಗ್ಗೆ ವಿವರಿಸಿದೆ. ಮುಂದೆ ಅವರು ಹೇಗೆ ಜವಾಬ್ದಾರಿ ವ್ಯಕ್ತಿಯಾಗಿ ಬೆಳೆದರೂ ತಿಳಿಸ್ಕೊಡ್ತೀನಿ.